ನಮ್ದು ಇನ್ನೊಂದು ಮನವಿ ಇದೆ. ಪುರಾಣ ಪ್ರಸಿದ್ಧ ಇತಿಹಾಸವುಳ್ಳ ಅರ್ಜುನ ಪ್ರತಿಷ್ಠಾಪಿತ ಮುಳಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನದ ಅಧೀನ ಸ್ವತ್ತುಗಳು ಹಾಗೂ ರಥಬೀದಿಗಳನ್ನ ಬದಲಾಯಿಸುವ ಸಂಚಿನ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಿಳಿಯಪಡಿಸುವುದೇನೆಂದ್ರೆ, ಮುಳಬಾಗಿಲು ಅತ್ಯಂತ ಪುರಾಣ ಕ್ಷೇತ್ರಗಳಿಗೆ ಪ್ರಸಿದ್ಧಿ ಹೊಂದಿರತಕ್ಕಂತ ಕ್ಷೇತ್ರ. ಅಂದ್ರೆ ಇತ್ತೀಚೆಗೆ ಕೆಲವು ಪಟ್ಟಭದ್ರ ಹಿತಾಸಕ್ತಿ ಉಳ್ಳ ಹಿಂದೂ ಧಾರ್ಮಿಕ ವಿರೋಧಿಗಳು ದೇವಸ್ಥಾನ ಸುತ್ತಲಿನ ಹಾಗೂ ಆಧೀನದ ಜಾಗದ ಹೆಸರುಗಳನ್ನ ಬದಲಾಯಿಸಿ ಹಿಂದೂ ಪರ ಹಾಗೂ ವಿಶ್ವಾದ್ಯಂತ ಇರುವ ಅಸಂಖ್ಯಾತ ಆಂಜನೇಯ ಸ್ವಾಮಿ ದೇವಸ್ಥಾನ ಭಕ್ತರುಗಳ ನಂಬಿಕೆಗಳನ್ನ ಘಾಸಿಗೊಳಿಸಿರುತ್ತದೆ. ಉದಾಹರಣೆಗೆ ರಥಬೀದಿ ರಸ್ತೆಯನ್ನು ಹುಲ್ಲಿನ ಮಾರ್ಕೆಟ್ ಎಂದು, ದೇವಸ್ಥಾನದ ಪಕ್ಕದ ರಸ್ತೆಗೆ ಫಕೀರ್ ಸರ್ಕಲ್ ಎಂದು ಹೆಸರಿಸುವ ಫಲಕವನ್ನು ಅಳವಡಿಸುತ್ತಾರೆ. ಈ ಕೂಡಲೇ ಈ ಹೆಸರುಗಳನ್ನು ತೆಗೆದು ಆಂಜನೇಯ ಸ್ವಾಮಿ ದೇವಸ್ಥಾನ ರಸ್ತೆ ಹಾಗೂ ರಥಬೀದಿ ರಸ್ತೆಗಳ ಫಲಕಗಳನ್ನು ಅಳವಡಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಅಸಂಖ್ಯಾತ ಹಿಂದೂ ಭಾವನೆಗಳಿಗೆ ಸಹಕಾರ ನೀಡಬೇಕಾಗಿ ಕೋರಿಕೊಳ್ಳುತ್ತೇವೆ. ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲು ಬದ್ಧರಾಗಿರುತ್ತೇವೆ. ಕಮಿಷನರ್ ಅವ್ರ ಹತ್ರ ಮಾತಾಡಿದ್ದೀನಿ. ಅನಧಿಕೃತವಾಗಿ ನೀವು ಏನ್ ಬೋರ್ಡ್ ಹಾಕಿದ್ದೀರಾ ಅದನ್ನ ಇಮಿಡಿಯೇಟ್ ತೆರವುಗೊಳಿಸಬೇಕು. ಇಲ್ಲೇ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಇದ್ದಾರೆ, ಈಗಾಗಲೇ ಅವ್ರು ರೆವಿನ್ಯೂ ಸ್ಟಾಫ್ ಬರ್ತಾ ಇದ್ದಾರೆ, ಪೊಲೀಸ್ ಅವರು ಇಲ್ಲೇ ಇದ್ದಾರೆ. ಅನಧಿಕೃತವಾಗಿ ಏನ್ ಫಲಕಗಳು ಅಳವಡಿಸಿದಾರೋ ಅದನ್ನ ತೆಗೆಯೋದಕ್ಕೆ ನಾನು ಈಗಲೇ ಸೂಚನೆ ಕೊಟ್ಟಿದ್ದೀನಿ, ಹೇಳಿದ್ದೀನಿ. ಇಲ್ಲ, ಈ ಬೋರ್ಡ್ಗಳನ್ನ ಈ ಕೂಡಲೇ ತೆರವು ಮಾಡಿಸ್ತೀನಿ, ಕಳಿಸ್ತಾ ಇದ್ದಾರೆ ರೆವಿನ್ಯೂ ಸ್ಟಾಫ್ ನ. ಶ್ರೀಧರ್ ಹತ್ರ ಮಾತಾಡಿದ್ದೀನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.